ನಾವು ಗೋರಕ್ಷಣೆಯ ಸಿದ್ಧಾಂತ ಹೇಳ್ತಕ್ಕಂಥ ಬಿಜೆಪಿಯವರನ್ನು ಯಾರು ಕಾಣಿಸ್ತಾ ಇಲ್ಲ. ಅದೇ ಗೋರಕ್ಷಣೆಗೆ ನಾವು ತರ್ತಿದ್ವಿ. ಈ ಗೋಗಳಿಗೆ ಊಟಕ್ಕಿಲ್ಲ, ಆ ಹುಲ್ಲುಗಳನ್ನು ನೀವು ಕಿತ್ತು ತಿಂದಿದ್ದೀರಿ, ರಕ್ಷಣೆ ಕೊಡಿ ಗೋಗಳಿಗೆ ಅಂತ ಕರೆದಾಗ ಯಾವ ಗೋ ರಕ್ಷಣೆ ಬಂದಿದ್ದಾರಪ್ಪ ಇಲ್ಲ. ಇವತ್ತಿಂದ ನಾವು ಹೇಳ್ತಾ ಇದ್ದೀನಿ ಕೇಳಿ, ರಾಜಕಾರಣಿಗಳಿಂದ ಯಾವತ್ತೂ ಮುಂದೆ ಹೋಗೋದನ್ನ ಬಿಡಿ. ನಿಮಗೆ ಬೇಕಾ ನೀವು ಹೋರಾಡಿ, ಯಾವನಿಂದ ಹೋಗಕ್ಕೆ ಹೋಗಬೇಡಿ, ಯಾವನ್ನ ಒಬ್ಬ ಲೀಡರ್ನ ಹುಟ್ಟಾಕಕ್ಕೆ ಹೋಗಬೇಡಿ. ನೀವು ಲೀಡರ್ಗಳಾಗಿ ನಿಮ್ಮಲ್ಲಿ ಒಬ್ಬೊಬ್ಬರು ಲೀಡರ್ ಆಗಿ ಬೆಳೆಸಿ. ರಾಜಕೀಯ ಹಿನ್ನೆಲೆಯಲ್ಲಿ ಅದನ್ನು ತಿಳ್ಕೊಳ್ಳಿ. ಸೊ ಇಷ್ಟು ನಾನು ಮಾತಾಡೋದು ಯಾವುದೋ ರಾಜಕಾರಣ ಅಲ್ಲ, ಇದು ಇಲ್ಲಿಯ ವಾಸ್ತವ ಸತ್ಯ. ಮುಖಂಡರಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಮಾತನ್ನು ತಿರ್ಚಬೇಡಿ. ನಾನು ಹೇಳ್ತಾ ಇರೋದು ರೈತ ಮುಖಂಡ ಅಂತ ಮುಖವನ್ನು ಹಾಕೊಂಡು ಬೆಳೆ ಶರ್ಟು ಹಸಿರು ಶಾಲು ಹಾಕೊಂಡು ಕಂಡು ರಾಜಕಾರಣದಿಂದ ಉಳಿಸ್ಕೊತಾವಲ್ಲ, ಅವ್ರ ಬಗ್ಗೆ ನಾನು ಮಾತಾಡೋದು ಇವತ್ತು. ನಿಮಗೆ ಬೇಕಾಗಿರೋ ರೈತ ಮುಖಂಡು ನೀವು ಕಷ್ಟದಲ್ಲಿದ್ದಾಗ ಸರಿನೇ ತಪ್ಪ, ಆಮೇಲೆ ಯಾರು ಸರಿ ಯಾರು ತಪ್ಪು ಯಾವ ಡಿಸೈಡ್ ಮಾಡೋದು ನಾವೇನು ಡಿಸೈಡ್ ಮಾಡ್ತೀವಿ. ಇವತ್ತು ನಿಮ್ಮ ತಪ್ಪು ಸರಿನೋ, ನೀವು ಇವತ್ತು ಕಷ್ಟದಲ್ಲಿದ್ದಾಗ ನೀವು ಇಲ್ಲಿಯ ರೈತ ಮುಖಂಡ ಕರ್ತವ್ಯ ಬಿಟ್ಟು ಎಲ್ಲಿಂದರು ನಮ್ಮ ಬಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಾವು ಸಪೋರ್ಟ್ ಮಾಡಬೇಕಂತಿತ್ತು, ಬಟ್ ನೀವು ಸಪೋರ್ಟ್ ಮಾಡೋಕ್ಕಿಂತ ಮಾಡಿ, ನಾವು ಯಾರು ಸಪೋರ್ಟ್ ಮಾಡೋಣ ಅಂತೇಳಿ ಒಂದು ಪ್ರೆಷರ್ ಇದೆ ಸರ್. ಹಂಗಾಗಿ ನಮ್ಗೆ ಗೊತ್ತಾ ಇಲ್ಲ, ನಾವು ಈ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಅದನ್ನೇ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿವಿ. ಸಾವಿರ ಗುಡ್ಡ ಬಿಡ್ತಾನೆ ಸೇತುವೆ ಬಂದಿದೆ ಅಂತ ನಮ್ಮ ದನಕರುಗಳನ್ನ ಮೇಸಕ್ಕೆ ಬಿಟ್ಬಿಡ್ರಪ್ಪ ಅಂತೇಳಿ ಅವ್ರೊಂದೇ ಮಾತು ಹೇಳೋದು. ರಿಸರ್ವ್ ಹಾಗಾದ್ರೆ ಈಗ ಯಾವ ಡಿಸಿ ಸಾಹೇಬರು ಯಾವ ತಹಸೀಲ್ದಾರರು ಗುಡ್ಡ ಬೆಟ್ಟದಲ್ಲಿ ಮೇಸಕ್ಕೆ ತೋರಿಸಿಲ್ಲ ಅಂತ ಹೇಳಿದಾರೋ, ಅದೇ ಡಿಸಿ ಸಾಹೇಬರು ತಹಸೀಲ್ದಾರ್ ತಂದ್ಬಿಟ್ಟು ಯಾವ ಗುಡ್ಡ ಬೆಟ್ಟ ಅಂತ ತೋರಿಸ್ಬೇಕು. ಇಲ್ಲ ಅಂತಂದ್ರೆ ದಯವಿಟ್ಟು ಅವರು ಯಾರ ಎಲ್ಲಿ ಅವ್ರು ಇದ್ದಾರಲ್ಲಪ್ಪ, ಈಗ ತಹಸೀಲ್ದಾರು ಡಿಸಿ ಅವ್ರ ಕೆಳಗಡೆ ಯಾರು ಇರ್ತಾರಲ್ಲಪ್ಪ, ಅವ್ರ ಹತ್ರ ಹೇಳಿ ದಿನ ನಮ್ಮ ದನ ಮೇಯಿಸ್ಬಿಟ್ರೆ ನಾವು ಹೊತ್ಕೊಂಡು ಹೋಗ್ತೀವಿ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.